ಸೊ ಅದರಿಂದ ಪ್ರೈಮ್ ಮಿನಿಸ್ಟರ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಇದು ತಪ್ಪು ಮಾಹಿತಿ. ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ. ಇದನ್ನ ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಣ್ಮಕ್ಳು ಬಹಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾ ಇದೆ. ತಕ್ಕಂತೆ ಬಸ್ಸನ್ನು ಕೂಡ ನಾವು ಬಿಟ್ಟಿದ್ದೇವೆ. ಈ ಮಾಹಿತಿಯನ್ನ ನಾನು ನಿಮಗೆ ಟ್ವೀಟ್ ಮಾಡೋದು ಬೇಡ, ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ನಿಮ್ಮನ್ನ ಕರೆಸಿದ್ದೇನೆ. ಹೊರಗಡೆ ಮಾತಾಡೋದು ಬೇಡ ಅಂತ ಒಳಗಡೆ ಬರಬೇಕು. ಸರ್ 136 ಕೋಟಿ ಅಂದ್ರೆ ಬಸ್ ಎಲ್ಲ ನಿಗಮಗಳಿಗೂ ಬಂದಿದೆ ಏನು ಸರ್? 130 ಕೋಟಿ ಮೆಟ್ರೋಲಿ ಈ ವರ್ಷ ಆದಾಯ ಕಂಪೇರ್ ಟು ಲಾಸ್ಟ್ ಇಯರ್. ನೋಡಿ 181 crore ರೈಡರ್ಶಿಪ್ ಇತ್ತು ಮಾಡಿದಾಗ. ಆಗ ನಮ್ಮ ರೆವಿನ್ಯೂ 431 crores, 43 crores ಮಂತ್ಲಿ ರೆವಿನ್ಯೂ ಇತ್ತು. ಈಗ ಏಪ್ರಿಲ್ಗೆ 2.09 ರೈಡರ್ಶಿಪ್ ಇದೆ, 51 ಕೋಟಿ ರೆವಿನ್ಯೂ ಇದೆ. ಅಂದ್ರೆ ಜಾಸ್ತಿ ಆಗಿದೆ, ರೈಡರ್ಶಿಪ್ ಜಾಸ್ತಿ ಆಗಿದೆ, ರೆವಿನ್ಯೂನು ಜಾಸ್ತಿ ಆಗಿದೆ. ಎಲ್ಲಿ ಕಡಿಮೆ ಆಗಿದೆ? ಬೆಂಗಳೂರು ನಗರದ ಹೇಳ್ತಾ ಇರೋದು ನಾನು. ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ನ್ಯೂಸ್. ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಕೊರತೆ ಇದೆ ಅನ್ನುವಂತ ಒಂದು ಆರೋಪ ಇದೆ ಸರ್. ಅಲ್ಲಪ್ಪ, 1,000 ಬಸ್ಸು ಈಗಾಗಲೇ ಬುಕ್ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿದೆ. ನಾನೇ ರಾಮನಗರಕ್ಕೆ ಹೋಗಿ 100 ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ, ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ, KSRTC ಕೊಟ್ಟಿದ್ದಾರೆ, ಉತ್ತರ ಭಾರತದಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಕ್ರಮೇಣ ಒಂದೊಂದು ಆದ್ಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಜನರಿಗೆ KSRTC ಬರೀ ನಾವು ಪ್ರಾಫಿಟ್ ಒಂದೇ ನೋಡುದಿಲ್ಲ, ನಮಗೆ ಲಾಸ್ ಆಗದವರು ಸಾಕು, ನಮಗೆ ಅಷ್ಟೇ ನಮ್ಗೆ ಬೇಕು. ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ, ಇದಕ್ಕೇನು ಫ್ರೀಯ KSRTC ಏನು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟ್ ಅಲ್ಲಿ ಏನು 52,000ರಿಂದ 56,000 ಕೋಟಿ ಇಟ್ಟಿದ್ದೀವಿ, ಆ ಬಜೆಟ್ ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾ ಇದೆ. ಆ ಟಿಕೆಟ್ ಹರಿತಾ ಇದ್ದಾರೆ. ಮುಂದಕ್ಕೆ ಇನ್ನ ಮಿಸ್ಗೈಡ್ ಆಗಬಾರ್ದು ಅಂತ ಇನ್ನ ತರ ಒಂದು ಬೇರೆ ಬೇರೆ ಕಾರ್ಡ್ ತರ ಸ್ವೈಪ್ ಮಾಡಕ್ಕಾಗ್ತದ ಯೋಚನೆ ಮಾಡ್ತಾರೆ. ಅವ್ರನ್ನ ಒಳಗಡೆ ಕುಳಿಸ್ರಿ. ನಾನು ವಿಚಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ಅವ್ರು ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ವೇನೋ ಅನಿಸ್ತದೆ ನನಗೆ. ನಾನು ವಿಚಲಿತ ಅಂತ ಹೇಳಕ್ಕಿನ್ನ ಅವ್ರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಮಾಹಿತಿಯನ್ನ ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ, ಯಾಕಂದ್ರೆ ನಾವು ಈಗ KSRTC ನಡೆಸ್ತಾ ಇದ್ದೀವಿ, ಮೆಟ್ರೋನು ನಡೆಸ್ತಾ ಇದ್ದೀವಿ ನಾವು. ಇಟ್ ಇಸ್ ಎ ಟ್ರಾವೆಲ್ ಸಿಸ್ಟಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.